ಹಾಗೆ ಈ ಒಂದು ಹುಣ್ಣಿಮೆ ಹಾಗೂ ರಿಚುವಲ್ ಅನ್ನ ಯಾವ ರೀತಿ ಆಚರಿಸಿ ನಮ್ಮ ಒಂದು ಕೋರಿಕೆ ಅಥವಾ ನಮ್ಮ ಅಬ್ಸ್ಟ್ರಾಕಲ್ ನ ಹೇಗೆ ರಿಮೂವ್ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ನಮಸ್ತೆ, ಹ್ಯಾಪಿ ಈವ್ನಿಂಗ್ ಎಲ್ಲರಿಗೂ. ನಾನು ನಿಮ್ಮ BK ನ್ಯೂಮರಾಲಜಿಸ್ಟ್. ಸ್ನೇಹಿತರೆ, ಹುಣ್ಣಿಮೆ ಮತ್ತು ಅಮಾವಾಸ್ಯೆಗೆ ಅತಿ ಅದ್ಭುತವಾದಂತಹ ಒಂದು ರಿಚುವಲ್ ಮಾಡಿ ನಮ್ಮ ಮನಸ್ಸಿನ ಆಸೆಗಳನ್ನ ಅಥವಾ ನಮಗೆ ಬೇಕಾಗಿರುವಂತಹ ಒಂದು ಕಾರ್ಯಗಳನ್ನ ಸಿದ್ಧಿ ಮಾಡಿಕೊಳ್ಳುವುದು ಹೇಗೆ ಅಂತ ಇವತ್ತಿನ ಕಾರ್ಯಕ್ರಮ ತಿಳಿಸ್ಕೊಡ್ತೀನಿ. ಸೊ ಇದು ನಮ್ಮ ಗುರುಗಳನ್ನ ನಮ್ಮ ಕಲಿಸ್ಕೊಟ್ಟು ನಾವು ಇವಾಗ ನಿಮಗೆ ಹೇಳ್ತಾ ಇದ್ದೀವಿ. ಸೊ ಇದಕ್ಕಿಂತ ಹಿಂಚೆ ನಮ್ಮ ಚಿಕ್ಕವನಿದ್ದಾಗ ನಮ್ಮ ಅಜ್ಜ ಒಬ್ಬರ ಅದ್ಭುತವಾದ ಸಿದ್ಧಿ ಪುರುಷರು. ಅವರು ಅವಾಗಿನ ಕಾಲದಲ್ಲಿ ಛಳಕ್ ಹಿಡಿಯೋದು ಅಥವಾ ಏನೋ ಪ್ರಾಬ್ಲಮ್ ಇದ್ದಾಗ ಒಂದು ಸಣ್ಣ ಅವರು ಸಿದ್ಧಿ ಮಾಡಿದಂತ ಮಂತ್ರವನ್ನು ಅವ್ರಿಗೆ ಹೇಳಿ ಅವರಿಂದ ನೋವು ಕಡಿಮೆ ಮಾಡ್ತಿದ್ರು. ಕೆಲವು ಮಂದಿಗೆ ಅವ್ರಿಗೆ ಹಸ್ತರೇಖೆ ನೋಡಿ ಹೇಳ್ತಿದ್ರು ನಮ್ಮ ಅಜ್ಜವರು. ಸೊ ಈಗ ನಾನು ಸಂಖ್ಯಾಶಾಸ್ತ್ರಜ್ಞ ಆಗಿ, ಹಾಗೆ ಕಲರ್ ಥೆರಪಿ, ಪೆಂಡುಲಿಯಂ ಡೋಸರ್ ಆಗಿ, ಹಾಗೆ ರೇಖಿ ಹೀಲರ್ಸ್ ಇದ್ದೀನಿ. ಹಾಗೆ ಯೋಗ ಸಹಜ ಧ್ಯಾನ ಆಗಲಿ, ಯೋಗದ ನಾಲೆಜ್ ಇದೆ, ಯಾರಿಗಾದ್ರೂ ಯೋಗ ಅಥವಾ ಯೋಗ ಕಲಿಯಬೇಕು ಅನ್ನೋದು ಆಸಕ್ತಿ ಕಾಲ್ ಮಾಡಿ. ಹಾಗೆ ಈ ಒಂದು ಹುಣ್ಣಿಮೆ ಹಾಗೂ ರಿಚುವಲ್ ಅನ್ನ ಯಾವ ರೀತಿ ಆಚರಿಸಿ ನಮ್ಮ ಒಂದು ಕೋರಿಕೆ ಅಥವಾ ನಮ್ಮ ಅಬ್ಸ್ಟ್ರಾಕಲ್ ನ ಹೇಗೆ ರಿಮೂವ್ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಅದಕ್ಕೆ ಬೇಕಾಗುವ ವಸ್ತು ಒಂದು ದೀಪ. ಇದೇ ತರ ಅಂತಲ್ಲ, ಮಣ್ಣಿನ ದೇಹದಲ್ಲಿ ಕ್ಯಾಂಡಲ್ ಇರಲಿ, ಎನಿವನ್ ನಿಮ್ಮಲ್ಲಿ ಇರುವಂತ ದೀಪ ಇಲ್ಲ ಅಂದ್ರೆ ಕ್ಯಾಂಡಲ್. ಇದನ್ನ ಯಾವುದೇ ಜಾತಿ ಧರ್ಮ ಅಂತಲ್ಲ, ಎಲ್ಲರೂ ಮಾಡಬಹುದು. ಸೊ ನಾವು ಎಲ್ಲರೂ ಇಡೀ ಜೀವರಾಶಿ ಇರೋದು 5 ಎಲಿಮೆಂಟ್ಸ್: ಏರ್, ವಾಟರ್, ಅರ್ತ್, ಸ್ಕೈ ಅಂಡ್ ಫೈರ್. ಈ ಅರ್ತ್ ಎಲಿಮೆಂಟ್ಸ್ ಎಷ್ಟು 5 ಇಲ್ಲ ಅಂದ್ರೆ ಯಾವ ಜೀವರಾಶಿ ಇರಲ್ಲ. ಸೊ ಹಂಗಾಗಿ ಫಸ್ಟ್ಗೆ ನಾವು ದೀಪವನ್ನು ಹಚ್ಕೊಂಡಿರೋದು. ಹಾಗೆ ಹುಣ್ಣಿಮೆಗೆ ಬೇಕಾಗಿರೋ ವಸ್ತು 5 ಬೇಲೀಫ್. ಇದು ಯಾವುದೇ ತುಂಡಾಗಿರ್ಬಾರ್ದು, ಹೋಲ್ ಆಗಿರ್ಬಾರ್ದು, ಕಟ್ ಆಗಿರ್ಬಾರ್ದು, ಸರಿಯಾಗಿರುವಂಥದ್ದು ಆರಿಸ್ಕೊಳ್ಳಿ. ಓಕೆ. ಒಂದು ತಟ್ಟೆ, ಹಾಗೆ ಒಂದು ಚಿಮಟ, ನಿಮ್ಮಲ್ಲಿ ಚಿಮಟ, ಕತ್ರಿ, ಎನಿಥಿಂಗ್. ಹಾಗೆ ಒಂದು ರೆಡ್ ಕಲರ್ ಬಾಲ್ ಪೆನ್. ಬಾಲ್ ಪೆನ್ಗಿಂತ ನೀವು ಸ್ಕೆಚ್ ಪೆನ್ ಆಗಲಿ, ಮಾರ್ಕರ್ ಆಗಲಿ ಯೂಸ್ ಮಾಡಿ, ಯಾಕಂದ್ರೆ ಬೇರೆ ಮೇಲೆ ನಾವು ಅಫರ್ಮೇಷನ್ ಬರೆದಿದ್ವಿ. ಇನ್ನ ಸ್ನೇಹಿತರೆ, ಅಫರ್ಮೇಷನ್ ಬರೆಯೋಕೆ ಮುಂಚೆಗೆ ಒಂದು ವಾಟರ್ ಬಾಟಲ್ ತುಂಬ್ಕೊಂಡು ಇಟ್ಕೊಂಡ ಮೇಲೆ ಇದ್ರ ಮೇಲೆ ಅಫರ್ಮೇಷನ್ ಬೇಲಿ ಮೇಲೆ ಯಾವ ರೀತಿ ಬರಿಬೇಕಂತಂದ್ರೆ, ಇವಾಗ ನನಗೆ ಯಾರೋ ದುಡ್ಡು ಕೊಡೋದಿದೆ, ಅಥವಾ ನನಗೆ ಏನೋ ಒಂದು ಯಾವುದೋ ಕೆಲಸ ವೈಯಕ್ತಿಕ ಇರ್ಬೋದು, ನಿಮ್ಮ ಕೋರಿಕೆ ಅದಿದೆ ಅಂತಲ್ಲ ನಾನು ಹೇಳ್ತಾ ಇರೋದು. ಕೆಲವೊಂದು ದುಡ್ಡು ಕೊಡೋದಿರ್ತದೆ, ಕೆಲವೊಂದು ಏನೋ ಕಾಲೇಜ್ ಅಡ್ಮಿಷನ್ ಆಗಬೇಕಾಗಿರ್ತದೆ, ಕೆಲವೊಮ್ಮೆ ಯಾವುದೋ ಒಂದು ಮನೆಯಲ್ಲಿ ಸಮಸ್ಯೆ ಇರ್ತದೆ, ಅದನ್ನು ರಿಮೂವ್ ಮಾಡಿ ಸಮಸ್ಯೆ ಸಾಲ್ವ್ ಮಾಡ್ಕೋಬೇಕಾಗಿರುತ್ತೆ. ಹೀಗೆ ಯಾವುದೇ ಸಮಸ್ಯೆ ಇದ್ರೂ ಅದನ್ನ ಸಾಲ್ವ್ ಮಾಡ್ಕೊಳ್ಳೋ ಸಲುವಾಗಿ ನಾವು ಯೂನಿವರ್ಸ್ಗೆ ಅಥವಾ ಬ್ರಹ್ಮಾಂಡ, ಈ ಇಡೀ ವರ್ಲ್ಡ್ಗೆ ಇರೋ ಬ್ರಹ್ಮಾಂಡನ ಇರುವಂತಹ ದೇವತೆಗಳಿಗೆ ನಾವು ಪ್ರಾರ್ಥನೆ ಮಾಡ್ಕೊಳ್ಳೋದು. ಓಕೆ. ಮೊದಲಿಗೆ ಈ ತರ ಬೇಲಿ ಫಲ ತಗೊಂಡು ಎಲ್ಲ ಸಿದ್ಧವಾಗಿ ಇಟ್ಕೊಂಡ್ಮೇಲೆ ನಂತರ 2 ಹಸ್ತಗಳನ್ನು ಜೋಡಿಸುತ್ತಾ ತಂದೆ, ಮಾತಾ, ಪಿತಾ, ಗುರುದೇವು ಭವ, ಹಾಗೆ ನಮಗೆ ಸ್ಕೂಲ್ ಕಲಿಸಿದ ಗುರುಗಳಾಗಲಿ, ಒಂದು ವಿದ್ಯೆ ಕಲಿಸಿದ ಗುರುಗಳು, ಯಾವುದೇ ವಿದ್ಯೆ ಕಲಿಸಿದ್ರು ಗುರುಗಳನ್ನೇ, ತಂದೆ ತಾಯಿ, ಹಾಗೆ ನಮಗೆ ಯಾವುದೋ ಒಂದು ನಮ್ಮ ಟೀಮಲ್ಲಿ ಫ್ರೆಂಡ್ಸ್ ಆಗಲಿ, ಏನೋ ಒಂದು ಹೆಲ್ಪ್ ಮಾಡಿದ್ರೆ ಎಲ್ಲರೂ ನಮ್ಮ ಗುರುಗಳನ್ನು ತಿಳ್ಕೊಳ್ಳೋದು. ಇದೆಲ್ಲರಿಗೂ ಕೃತಜ್ಞತೆ ತಿಳಿಸುತ್ತಾ, ಹಾಗೆ ಆರಾಧ್ಯ ದೇವತೆಯಾದ ಹಾಗೆ ಬುದ್ಧಿ ಕೊಡುವಂತಹ ಸರಸ್ವತಿ ದೇವಿಯನ್ನು ಆರಾಧನೆ ಮಾಡುತ್ತಾ ನಿಮ್ಮ ಅಫರ್ಮೇಷನ್ ಅನ್ನು ಈಗ ನಾನು ಇವತ್ತು ಮಾಡ್ತಾ ಇದ್ದೀನಿ, ಈ ಅಫರ್ಮೇಷನ್ ನನಗೆ ಒಳ್ಳೇದು ಮಾಡಲಿ ಅಂತ ಬೇಡ್ಕೊಂಡು, ಯಾವುದೇ ಅಬ್ಸ್ಟೇಕಲ್ ಆಗಲಿ, ನಮ್ಮಲ್ಲಿ ಏನೋ ಪ್ರಾಬ್ಲಮ್ಸ್ ಇರಲಿ ರಿಮೂವ್ ಆಗಲಿ ಅಂತ ಪ್ರಾರ್ಥನೆ ಒಂದು ನಿಮ್ಮ ಗುಡ್ ಇಂಟ್ಯೂಷನ್ ಇಂದ ಮಾಡಿಕೊಂಡು, ಇದ್ರ ಮೇಲೆ ನಿಮ್ಮ ಅಫರ್ಮೇಷನ್ ಒಂದು ಬೇಲಿ ಮೇಲೆ ಒಂದು ನಿಮ್ಮ ಇಂಟ್ಯೂಷನ್ ಬರೀರಿ. ನಿಮಗೆ ಏನಾಗಬೇಕಾಗಿದೆ ಒಂದೇ ಬರೀಬೇಕು. ಯಾವುದು ನಿಮ್ಮ ಕೋರಿಕೆ, ಏನು ಕೋರಿಕೆ ಇದೆ ಒಂದೇ ಒಂದು. 5 ಬೇಲಿ ತಗೊಳ್ಳಿ, 3 ತಗೊಳ್ಳಿ, ಬಟ್ 5ಕ್ಕಿಂತ ಹೆಚ್ಚಿಗೆ ಬೇಡ. ನೀವು ಎಷ್ಟೋ ವರ್ಷದಿಂದ ಆಗಿರೋದನ್ನ ಇವಾಗ ಬೇಡ್ಕೊಂಡ್ರೆ ಮೇ ಬಿ ಅವರ ಇಂಟ್ಯೂಷನ್, ಅವರವರ ಎಷ್ಟು ಗಟ್ಟಿಯಾಗಿ ಪ್ರಾರ್ಥನೆ ಮಾಡ್ಕೊಂತ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಫಸ್ಟ್ ಆಫ್ ಆಲ್. ಸೊ ನಿಮಗೆ ಸರಿಯಾಗಿ ಜಲ್ದಿ ಇದ್ರ ರಿಸಲ್ಟ್ ಗೊತ್ತಾಗಬೇಕು ಅಂತಂದ್ರೆ ಸುಮಾರು ಅತಿ ಆಗುವಂತಹ ಕೆಲಸಗಳನ್ನ ಮೊದಲ ಒಂದ್ಸಲ ಬೇಡ್ಕೊಳ್ರಿ. ಒಂದೊಂದೇ ಕೆಲಸಗಳು ಮುಗಿಸಿ. ಎಲ್ಲಾನು ಎಷ್ಟು ವರ್ಷ ನಾವು ಜೀವನದಲ್ಲಿ ಕಳೆದಿದ್ದೀವಿ, ಈಗೊಂದು ನಮ್ಮ ಈ ಯೂನಿವರ್ಸ್ ಕನೆಕ್ಟ್ ಆಗಿ ಗುರುಗಳು ನಮ್ಗೆ ಸಿಕ್ಕಿದ್ದಾರೆ. ಆ ಗುರುಗಳಿಂದ ವಿದ್ಯೆ ನಾನು ನಿಮಗೆ ಹೇಳ್ತಾ ಇದ್ದೀನಿ. ಈ ಒಂದು ವಿದ್ಯೆಯನ್ನು ಇದನ್ನ ಅಪರ್ಮಿಷನ್ ಮಾಡೋದ್ರಿಂದ ನೀವು ನಿಮ್ಮ ಪ್ರಾಬ್ಲಮ್ ಸಾಲ್ವ್ ಮಾಡ್ಕೊಳ್ಳೋಣ. ಮೊದಲಿಗೆ ಬರೆಯೋಣ. ಒಂದು 5 ನಿಮಿಷದಲ್ಲಿ ಬರ್ಕೊಳ್ಳಿ. ಇದನ್ನ ಹುಣ್ಣಿಮೆ ಸ್ಟಾರ್ಟ್ ಆದಾಗ, ಇವತ್ತಿನ ಹುಣ್ಣಿಮೆ ತಿಳ್ಕೊಳ್ಳಿ, ವಿತಿನ್ 24 ಅವರ್ಸ್. ಇವತ್ತು ಹುಣ್ಣಿಮೆ ಎಷ್ಟಾಗುತ್ತೆ 24 ಅವರ್ಸ್ ಡೇದಾಗಲಿ ಮಾಡಬೇಕು, ರಾತ್ರಿ ಆದ್ರೂ ಮಾಡೋದು. ಬಟ್ ರಾತ್ರಿ ಹುಣ್ಣಿಮೆಗೆ ರಾತ್ರಿ ಮಾಡೋದು, ಅಮಾವಾಸ್ಯೆಗೂ ರಾತ್ರಿ ಮಾಡೋದು ಬೆಸ್ಟ್.
ಸೊ ನಿಮ್ಮ ಅಫರ್ಮೇಷನ್ ಹೇಗೆ ಫಾರ್ ಎಕ್ಸಾಂಪಲ್ ಬರ್ಕೊಳ್ಳಿ, ಏನೋ ನಿಮ್ಮ ಪ್ರಾಬ್ಲಮ್ ಬರ್ಕೊಳ್ಳಿ, ನಾನು ಬರ್ಕೋತೀನಿ. ಈ ತರ ಬರೆದ ಮೇಲೆ ಇದನ್ನ ನೀವು ಮನಸ್ಸಲ್ಲಿ ಓದ್ಕೊಳ್ಳಿ, ನಿಮ್ಮ ಕಡೆಯಿಂದ ಓದ್ಕೊಳ್ಳಿ. ಇನ್ನ ಇದ್ರ ಬ್ಯಾಕ್ ಸೈಡ್ ಇಲ್ಲಿ ಇನ್ಫಿನಿಟಿ ಸಿಂಬಲ್ ಹಾಗೂ 7716, ಇದನ್ನ ಫಸ್ಟ್ 1176 ಅಂತ ಬರೆದು ಕೆಳಗಡೆ ಇನ್ಫಿನಿಟಿ, ನಾನು ತೋರಿಸ್ತೀನಿ ಹೇಗೆ ಮಾಡೋದು ಅಂತ, ಹೇಗೆ ಬರ್ದಿದೆ ಅಂತ. ಈ ತರ ಬರೀರಿ, ಕಾಣಿಸ್ತಾ ಇದೆಯಾ ನೋಡಿ. 1176 ಇನ್ಫಿನಿಟಿ 8 ಮಲಗಿರೋ ಆಕಾರದಲ್ಲಿ ಬರೆಯೋದು. ಇದು ಇನ್ಫಿನಿಟಿ ಸಿಂಬಲ್, ಇದು ಅಟ್ರಾಕ್ಟ್ ಮಾಡುತ್ತೆ. ಓಕೆ, ಸೊ ಈಗೆಲ್ಲ 5 ಬರೆದ ಮೇಲೆ ಇದನ್ನ ಒಂದೊಂದಾಗಿ ಇದನ್ನ ನಿಮ್ಮ ಮನಸ್ಸಲ್ಲಿ ಓದ್ಕೊಳ್ಳಿ, ಹಾಗೆ ಹಗ್ ಮಾಡಿ. ಜಸ್ಟ್ ಒಂದು ಮಗು ಅಥವಾ ಒಂದು ನಮ್ಮ ಫೀಲ್ ಆಫ್ ಲವ್ ಯಾವ ರೀತಿ ಹಗ್ ಮಾಡ್ತೀವಿ, ಅದಕ್ಕೆ ನಿಮ್ಗೆ ಏನಾಗಿದೆ ಅಥವಾ ನನಗೆಲ್ಲ ಸಿಕ್ಕಿದೆ, ಐ ಆಮ್ ಥ್ಯಾಂಕ್ ಯು ಯೂನಿವರ್ಸ್. ಹಾಗೆ ತಂದೆ ತಾಯಿ, ಗುರುಗಳು, ಫ್ರೆಂಡ್ಸು, ನಿಮ್ಗೆ ಯಾರ್ಯಾರು ದಾರಿ ದೀಪ ಆಗಿದ್ದಾರೆ ಅವ್ರಿಗೆಲ್ಲ ಗುರುಗಳು, ಅದು ಯಾರು ಚಿಕ್ಕಮ್ಮ, ದೊಡ್ಡಪ್ಪ, ಬ್ರದರ್, ಸಿಸ್ಟರ್ಸ್, ಎನಿಥಿಂಗ್ ರಿಲೇಷನ್, ಎಲ್ಲರಿಗೂ ಥ್ಯಾಂಕ್ ಯು ಗ್ರಾಟಿಟ್ಯೂಡ್ ತಿಳಿಸುತ್ತಾ 5 ಬೇಲೀಫನ್ನು ತಟ್ಟೆಯಲ್ಲಿಟ್ಟು ಆ ದೀಪವನ್ನು ಹಚ್ಚಿರ್ತೀರಲ್ಲ, ಈ ದೀಪವನ್ನು ಇಕ್ಕಳ ಅಥವಾ ಕತ್ತರಿಯ ಸಹಾಯದಿಂದ ಏನ್ ಮಾಡಿ, ಇದನ್ನ, ಯಾಕಂದ್ರೆ ಕೈಲಿ ಹಿಡ್ಕೊಂಡು ಸುಡು ಮುಂದೆ ಕೈಗೆ ಬರ್ನ್ ಆಗೋ ಚಾನ್ಸ್ ಇರ್ತದೆ. ಸೊ ಇದನ್ನ ಬರ್ನ್ ಮಾಡ್ಬೇಕು. ಜಸ್ಟ್ ಈಗ ಹಿಡ್ಕೊಂಡ್ಮೇಲೆ ಈ ತರ ಇದು ಇಕ್ಕಳ ಸಹಾಯ ಮಾಡಿ ನಾನು ಹಾಗೆ ಮಾಡ್ತಾ ಇದ್ದೀನಿ ತೋರ್ಸೋದಂತೆ. ಈ ಆಶ್ ಏನ್ ಬರ್ತದಲ್ಲ, ಎಲ್ಲ ಆಶ್ ಒಂದು ತಟ್ಟೆಯಲ್ಲಿ, ಇದೇ ತಟ್ಟೆಯಲ್ಲಿ ಎಲ್ಲಿ ಕೆಳಗೆ ಬೀಳಬಾರ್ದು. ಈ ಬಂದಿರುವಂತ 5 ಬೇಲೀಫನ್ನ ನೀವು ಬರ್ನ್ ಮಾಡಿದ ನಂತರ ಬಂದಿರುವಂತ ಈ ಏನು ಆಶ್ ಬಂದಿರತ್ತೆ, ಹಾಗೆ ಇರಲಿ. ಕೋರಿಕೆ ಮಾಡ್ಕೊಳ್ಳಿ, ನಾನು ಯೂನಿವರ್ಸ್ಗೆ ತುಂಬಾ ಧನ್ಯವಾದ, ಥ್ಯಾಂಕ್ ಯು ಫಾದರ್, ಥ್ಯಾಂಕ್ ಯು ಮದರ್, ಥ್ಯಾಂಕ್ ಯು ಸಿಸ್ಟರ್, ಥ್ಯಾಂಕ್ ಯು ಬ್ರದರ್ಸ್, ಥ್ಯಾಂಕ್ ಯು ಫಾರ್ ಆಲ್, ಥ್ಯಾಂಕ್ ಯು ಫಾರ್ ಎವ್ರಿಥಿಂಗ್, ಥ್ಯಾಂಕ್ ಯು ಫಾರ್ ನಾವು ಯೂಸ್ ಮಾಡ್ತಿರೋ ವಸ್ತು, ಕಂಪ್ಯೂಟರ್, ಮೊಬೈಲ್, ಎಲ್ಲದಕ್ಕೂ ಗ್ರಾಟಿಟ್ಯೂಡ್ ಸಲ್ಲಿಸಿ. ಯಾಕಂದ್ರೆ ಅವರಿಂದ ಒಂದು ನಮ್ಗೆ ಅದರಿಂದ ಹೆಲ್ಪ್ ಆಗಿರುತ್ತೆ. ಸೊ ಎಲ್ಲರಿಗೂ ಗ್ರಾಟಿಟ್ಯೂಡ್ ತಿಳಿಸುತ್ತಾ ಈ ಒಂದು ಆಶ್ ಅನ್ನ ನಿಮ್ಮ ಮನೆ ಟೆರೆಸ್ ಆಗಲಿ, ಮನೆ ಮುಂದೆ ಆಗಲಿ, ಎಲ್ಲರೂ ತಟ್ಟೆ ಅಂತ ಸಮೇತ ತಗೊಂಡೋಗಿ ಅಲ್ಲಿ ನಿಂತು ಆ ಪೌಡರ್ನ ಸಣ್ಣ ಪೌಡರ್ ಮಾಡಿ, ಇದ ನಂತರ ಇಷ್ಟು ಒಂದು ಕಲೆ ಬಲಗೈಯಲ್ಲಿ ಹಾಕೊಂಡು ಪ್ಲೇಟ್ ತಟ್ಟೆನಲ್ಲೇ ಇಟ್ಟು ಬಲಗೈಯಲ್ಲಿ ಹಾಕೊಂಡು ಯೂನಿವರ್ಸ್ಗೆ ಥ್ಯಾಂಕ್ ಯು, ನಾನು ಬೇಡಿಕೆ ಕೋರಿಕೆಲ್ಲ ತೀರಿದಾವೆ, ಆಗಿದೆ, ಥ್ಯಾಂಕ್ ಯು ಯೂನಿವರ್ಸ್, ಥ್ಯಾಂಕ್ ಯು ಅಂತ 3 ಸಲ ಹೇಳಿ ಇದನ್ನ ಬ್ರಹ್ಮಾಂಡಕ್ಕೆ ಕಳಿಸ್ಬಿಡಿ. ನೀವು ಮನೆ ಮೇಲೆ ಬಿತ್ತು, ಅಲ್ಲಿ ಬಿತ್ತು, ಇದೆಲ್ಲ ಡೋಂಟ್ ಮ್ಯಾಟರ್. ಸೊ ನೆಕ್ಸ್ಟ್ ಅಲ್ಲಿಂದ ಒಂದು 5 ನಿಮಿಷ ಅಥವಾ 3 ನಿಮಿಷ ಪ್ರೇಯರ್ ಪ್ರಾರ್ಥನೆ ಮಾಡಿ. ನಿಮ್ಮ ಈ ನಮ್ಮ ಫುಲ್ ಮೂನ್ ಏನಿದೆ ಬಂದಿದೆಯಲ್ಲ, ಕಾಣಿಸ್ತಾ ಇದೆ, 9:09ವರೆಗೆ ಕಾಣಿಸ್ತದೆ. ಇದು ಅಫರ್ಮೇಷನ್ ಮಾಡೋ ಮಟ್ಟ ಅಷ್ಟು ಕಾಣ್ತದೆ. ನೀವು ಅದನ್ನು ಪ್ರಯತ್ನ ಮಾಡಿಕೊಂಡು ಚಂದ್ರಮ ಅಥವಾ ನಮ್ಮ ಈ ಮೂನ್ ನಿಮಗೆ ಥ್ಯಾಂಕ್ ಯು ಹೇಳಿ, ಅಲ್ಲಿಂದ ಒಂದು ನಿಮ್ಮ ಮನಸ್ಸಿನಂಥ ಭಕ್ತಿ ದೇವರು ಯಾವ ದೇವರು ಇದೆ ಆ ದೇವ್ರನ್ನ ಪ್ರಾರ್ಥನೆ ಮಾಡಿ, ಆ ದೇವ್ರ ವಿಶ್ ತಿಳಿಸಿ, ಥ್ಯಾಂಕ್ ಯು ತಿಳಿಸಿ, ಗ್ರಾಟಿಟ್ಯೂಡ್ ತಿಳಿಸಿ. ಸೆಕೆಂಡ್, ನೀವು ಅಲ್ಲಿಂದ ಬಂದು ಕೂತ್ಕೊಂಡ್ಮೇಲೆ ಒಂದು ನಿಮ್ಗೆ ಗೊತ್ತಿರುವಂಥ ಯಾವುದು ಯೂಟ್ಯೂಬ್ನಲ್ಲಿ ಆಗಲಿ, ಇಲ್ಲ ನಿಮ್ಗೆ ಬರುತ್ತಿರುವಂಥ ಮಂತ್ರ ಆಗಲಿ, ಜಪ ಆಗಲಿ, ಒಂದು 5ರಿಂದ 10 ನಿಮಿಷ ಧ್ಯಾನ ಮಾಡಿ. ಹೇಗೆ ನಿಮ್ಮ ಇಚ್ಛಾನುಸಾರ ಇದೇ ರೀತಿ ಮಾಡ್ಬೇಕಂತ ಏನೂ ಇಲ್ಲ. ನಿಮ್ಗೆ ಯಾವ ರೀತಿ ಬರುತ್ತೋ ಬ್ರಹ್ಮಾಂಡಕ್ಕೆ ಎಲ್ಲ ಲ್ಯಾಂಗ್ವೇಜು ಬರುತ್ತೆ. ಸೊ ಕನ್ನಡ, ಇಂಗ್ಲಿಷ್, ಹಿಂದಿ, ಉರ್ದು, ಬೇರೆ ಬೇರೆ ಭಾಷೆ ಅಂತಲ್ಲ, ಇಡೀ ವರ್ಲ್ಡ್ನಲ್ಲಿ ಸಾವಿರಾರು ಭಾಷೆ, ಸಾವಿರಾರು ಜನ, ಸಾವಿರಾರು ವೆರೈಟಿ ಥರ ಇದ್ದಾರೆ. ಸೊ ಅದನ್ನ ನೀವು ತಿಳ್ಕೊಳ್ಳಿ. ನಿಮ್ಮ ಭಾಷೆ ಅರ್ಥ ಆಗತ್ತಾ ಯೂನಿವರ್ಸ್ಗೆ? ಯೂನಿವರ್ಸ್ ಎಲ್ಲನೂ ಅರ್ಥ ಮಾಡುತ್ತೆ, ಎಲ್ಲನೂ ಅಬ್ಸರ್ವ್ ಮಾಡ್ತಾ ಇದೆ. ಸೊ ಯದ್ಭಾವಂ ತದ್ಭವತಿ, ನಮ್ಮಲ್ಲಿ ಏನು ಕೋರಿಕೆಯನ್ನು ಬಿಡ್ಕೋತೀವೋ ಅದು ನಮ್ಗೆ ಕೊಟ್ಟೆ ಕೊಡುತ್ತೆ.
ನಾವು ನೆಗೆಟಿವ್ಸ್ ಮತ್ತೊಬ್ಬರಿಗೆ ಮಾತಾಡೋದು, ನೆಗೆಟಿವ್ ಬಗ್ಗೆ ಬೈಯೋದು ಅವನ್ನೆಲ್ಲ ಅವಾಯ್ಡ್ ಮಾಡಿ ಫಸ್ಟ್ ಆಫ್ ಆಲ್. ಸೆಕೆಂಡ್, ನನಗೇನು ಕೊಟ್ಟಿದ್ದಾನೆ ದೈವ ಭಗವಂತ, ಅದರಲ್ಲಿ ನಾನು ತೃಪ್ತಿ ಇದ್ದೀನಿ. ಇನ್ನಷ್ಟು ನನಗೆ ಬೇಕಾಗಿರೋದನ್ನ ಬ್ರಹ್ಮಾಂಡಕ್ಕೆ ನಿಮ್ಗೆ ಎಷ್ಟು ಬೇಕಾದಷ್ಟು ಕೇಳಿ. ಅದು 1 ಕೋಟಿ ಇಲ್ಲಿ, 10 ಕೋಟಿ ಇಲ್ಲಿ, 100 ಕೋಟಿ ಇಲ್ಲಿ, ಕೇಳೋದ್ರಲ್ಲಿ ಏನಿದೆ? ಕೊಡೋ ಬ್ರಹ್ಮಾಂಡ ಇದೆ. ನಿಮ್ಮ ಪ್ರಯತ್ನ ನೀವು ಮಾಡಿ. ಈ ಒಂದು ಪ್ರಾರ್ಥನೆ ಮಾಡ್ಕೊಳ್ತಾ ಆಮೇಲೆ ಒಂದು 5 ನಿಮಿಷ 5 ಟೈಮ್ಸ್ ಫುಲ್ ಲಾಂಗ್ ಬ್ರೀತ್, ಜಸ್ಟ್ ಲೈಕ್ ಪಾಸಿಟಿವ್ ಥಿಂಗ್ಸ್, ಪಾಸಿಟಿವ್ ವಿಚಾರಗಳು ಎಲ್ಲ ಒಳಗೆ ಹೋಗ್ತಾ, ನೆಗೆಟಿವ್ ವಿಚಾರಗಳನ್ನು ಎಕ್ಸೈಲ್ ಮಾಡ್ತಾ 5 ಟೈಮ್ಸ್ ಮಾಡಿ. ನಂತರ ಬ್ರಹ್ಮಾಂಡಕ್ಕೆ 2 ಫಿಂಗರ್ಸ್ ಓಪನ್ ಮಾಡಿ, ಫೀಲ್ ಮಾಡಿ ಆಕಾಶದಿಂದ ನಿಮ್ಮ ಮನೆಯಿಂದ ಹೊರಗಡೆ ಬಂದು ಆಕಾಶದ ಕಡೆ ನೋಡ್ತಾ ಇದ್ದೀರ. ಅಲ್ಲಿಂದ ಬ್ರಹ್ಮಾಂಡದಿಂದ ಒಂದು ಪರ್ಪಲ್ ಕಲರ್ ಏನು ಒಂದು ಬೆಳಕು ಬರ್ತಾ ಇದೆ. ಬ್ರಹ್ಮಾಂಡದಿಂದ ನಮ್ಮ ದೇಶದಿಂದ ನಮ್ಮ ಸ್ಟೇಟು, ನಮ್ಮ ಡಿಸ್ಟಿಕ್, ನಮ್ಮ ಕಾಲನಿ, ನಮ್ಮ ಮನೆ ಒಳಗೆ ಬರ್ತಾ ಇದೆ. ಫೀಲ್ ಮಾಡಿ ಎನರ್ಜಿ ಒಳಗೆ ಬರ್ತಾ ಇದೆ. ಹಾಗೆ ಒಳಗೆ ಬಂದು ಮನೆ ತುಂಬೆಲ್ಲ ಬೆಡ್ರೂಮ್, ಕಿಚನ್, ಹಾಲ್, ಪ್ರತಿಯೊಂದು ರೂಮನ್ನು ತುಂಬ್ಕೊಳ್ತಾ ಮನೆಯಲ್ಲಿ ಎಲ್ಲರೂ ಸುತ್ಕೋತಾ ಇದೆ. ನಿಮ್ಮನ್ನೂ ಸುತ್ಕೋತಾ ಇದೆ. ಆ ಥರ ಫೀಲ್ ಮಾಡಿ ಪರ್ಪಲ್ ಕಲರ್ ಎಲ್ಲ ಸುತ್ಕೊಂಡು ಆಗ್ತಾ ಇದೆ. ಆಮೇಲೆ ಫುಲ್ ತುಂಬ್ಕೊಂಡಾದ್ಮೇಲೆ ರಿಟರ್ನ್ ಸ್ಲೋ ಆಗಿ ಹೊರ ಹೋಗ್ತಾ ಇದೆ. ಹಾಗೆ ನಮ್ಮ ಕಾಲನಿಯಿಂದ ಹೊರಗೆ ಹೋಯ್ತು, ನಮ್ಮ ಸ್ಟೇಟಿಂದ, ಡಿಸ್ಟಿಕ್ಕಿಂದ, ನಮ್ಮ ದೇಶದಿಂದ, ಹಾಗೆ ಬ್ರಹ್ಮಾಂಡ ಸೇರಿದ ಮೇಲೆ ಹಾಗೆ ಒಂದು ಅದ್ಭುತವಾದ ಗೋಲ್ಡನ್ ಕಲರ್ಸ್ ಆಶೀರ್ವಾದ ಯೂನಿವರ್ಸಿಂದ ಕಾಣಿಸ್ತಾ ಇದೆ. ಫೀಲ್ ಮಾಡಿ, ಫಿಂಗರ್ಸ್ ಓಪನ್ ಇರಲಿ. ಜಸ್ಟ್ ಒಂದು ಬೆಳಕು ಬರ್ತಾ ಇದೆ. ಅಲ್ಲಿಂದ ಬೆಳಕು ಬ್ರಹ್ಮಾಂಡ ಹಾಗೆ ದೇಶಗಳನ್ನೆಲ್ಲ ಸುತ್ತಾಕೊಂಡು ನಮ್ಮ ದೇಶ, ಹಾಗೆ ನಮ್ಮ ಸ್ಟೇಟ್, ನಮ್ಮ ಡಿಸ್ಟಿಕ್, ನಮ್ಮ ತಾಲೂಕ್, ನಮ್ಮ ಕಾಲನಿ, ನಮ್ಮ ಏರಿಯಾ, ನಮ್ಮ ಮನೆ ಎಲ್ಲ ಒರೆಸ್ಕೊಂಡು ತುಂಬ ಬೆಳಕಾಗ್ತಾ ಇದೆ. ಫೀಲ್ ದ ಎನರ್ಜಿ, ಫೀಲ್ ದ ಪಾಸಿಟಿವ್, ಫೀಲ್ ದಿಸ್. 2 ಕೈಗಳನ್ನು ನೋಡಿ, ಒಂದು ಥರ ನೋಡಿ. ನಿಮ್ಮಲ್ಲಿ ಅದ್ಭುತವಾದ ಒಂದು ಫೀಲ್ ಮಾಡಿ, ಒಂದು ಅಯಸ್ಕಾಂತ ಶಕ್ತಿಯನ್ನು 2 ಕೈಗಳ ಬರ್ತಾ ಇದೆ. ಥ್ಯಾಂಕ್ ಯು ಯೂನಿವರ್ಸ್, ಥ್ಯಾಂಕ್ ಯು. ಹಾಗೆ ಆಶೀರ್ವಾದ ಮಾಡಿ ನಿಮ್ಮ ಮನೆ, ನಿಮ್ಮ ಫ್ರೆಂಡ್ಸ್, ನಿಮ್ಮ ಫಾದರ್, ಮದರ್ಸ್, ಯಾರಿಗೆ ನಿಮ್ಮ ಕಡೆಯಿಂದ ಶಕ್ತಿ ಇದೆ, ನಿಮ್ಮ ಚಿಕ್ಕವರಿಗೆ ಆಶೀರ್ವಾದ ಮಾಡಿ, ದೊಡ್ಡವರಿಗೆ ಪ್ರಾರ್ಥನೆ ಮಾಡ್ಕೊಳ್ಳಿ. ಹಾಗೆ ಆ ಬಂದಿರುವಂಥ ಆಶೀರ್ವಾದವನ್ನು ನಿಮ್ಮಲ್ಲಿ ತಗೊಳ್ತಾ, ಹಾಗೆ 2 ಕೈಗಳನ್ನು ನೀವು ಎಲ್ಲಿ ಅವಶ್ಯಕತೆಯಲ್ಲೇ ಯಾವ ಭಾಗದಲ್ಲಿ ಆಶೀರ್ವಾದ ಎಲ್ಲ ಹತ್ಕೊಂಡ್ಮೇಲೆ ಸ್ಲೋ ಆಗಿ ಡೀಪ್ ಆಗಿ 3 ಟೈಮ್ ಪಾಸಿಟಿವ್ ಇನ್ಹೇಲ್, ನೆಗೆಟಿವಿಟಿ ಎಕ್ಸೇಲ್. ಇನ್ಹೇಲ್, ಎಕ್ಸೇಲ್. ಬ್ರೀತ್ ಇನ್, ಬ್ರೀತ್ ಔಟ್. ಸ್ಲೋ ಆಗಿ. ಥ್ಯಾಂಕ್ ಯು ಯೂನಿವರ್ಸ್, ಥ್ಯಾಂಕ್ ಯು. ಹಾಗೆ ನಿಮ್ಮ ಕಣ್ಣುಗಳ ಮೇಲೆ 2 ಕೈನ ರಬ್ ಮಾಡಿ, 2 ಕೈ ಮೇಲೆ ಕಣ್ಣಿನ ಮೇಲೆ ಇಟ್ಟು ಸ್ಲೋ ಆಗಿ ಕಣ್ ತೆಗಿರಿ. ಫೀಲ್ ದಿಸ್ ಎನರ್ಜಿ, ಸಮಥಿಂಗ್ ಇಸ್ ಚೇಂಜ್. ಇದು ಹುಣ್ಣಿಮೆ ರಿಚುವಲ್. ಆಸಕ್ತರು ಯಾರಿದ್ದೀರಾ, ಮುಂದಿನ ಕ ದಿನಗಳಲ್ಲಿ ಝೂಮಲ್ಲಿ ಮೀಟ್ ಆಗೋಣ. ಲೈವಲ್ಲೇ ಮಾಡಬೇಕಂತ ಇಷ್ಟ ಇದೆ. ಎಷ್ಟೊಂದು ಜನರ ಆಶೀರ್ವಾದ, ಎಷ್ಟೊಂದು ಜನರ ಕೋರಿಕೆ. ನಾವು ಮತ್ತೊಬ್ಬರಿಗೂ ಆಶೀರ್ವಾದ ಮಾಡ್ತೀವಿ, ಮತ್ತೊಬ್ಬರು ನಮಗೆ ಆಶೀರ್ವಾದ ಮಾಡ್ತಾರೆ. ಸೊ ಮುಂದಿನ ದಿನಗಳಲ್ಲಿ ಆದರೆ ಎಲ್ಲರೂ ಝೂಮ್ನಲ್ಲಿ ಮೀಟ್ ಆಗೋಣ. ಈಗ ಈ ರಿಚುವಲನ್ನು ಈ ಹುಣ್ಣಿಮೆ ದಿವಸ ಮಾಡಿ. ಅಮಾವಾಸ್ಯೆ ದಿವಸ ರಿಚುವಲ್ ಬೇರೆ ಇರುತ್ತೆ, ಇದೇ ರೀತಿ ಎಲ್ಲ ಇರುತ್ತೆ, ಬಟ್ ಬೇ ಲೀಫ್ ಇರಲ್ಲ. ಅದು ಯೆಲ್ಲೋ ಪೇಪರ್ ಆರ್ ವೈಟ್ ಪೇಪರ್, ಬಟ್ ಬೇ ಲೀಫ್ನಲ್ಲಿ ಬರೆಯೋದು ರೆಡ್ ಯೂಸ್ ಮಾಡಿ. ಓಕೆ, ಥ್ಯಾಂಕ್ ಯು. ಹೀಗೆ ಇನ್ನೊಂದು ವಿಷಯ, ಎಲ್ಲ ಆದಮೇಲೆ ಈ ಒಂದು ತುಂಬಿದ ನೀರು ಬಾಟಲ್ನ ಇವೆಲ್ಲ ಅಫಾರ್ಮೇಶನ್ ಹೇಳಿದಿರಲ್ಲ, ಈ ವಾಟರ್ ಕೇಳಿರುತ್ತೆ. ಸೊ ಸ್ಲೋ ಆಗಿ ಒಂದು ಅರ್ಧ ಸ್ಲೋ ಆಗಿ ಕುಡೀರಿ. ಒಂದು 2-3 ಸಲ ಟೈಮ್ ಕುಡಿ. ಒಮ್ಮೆ ಕುಡಿ, ಅರ್ಧ ಲೀಟರ್ ಕುಡಿ ಅಂತ ಹೇಳಲ್ಲ, ಸ್ವಲ್ಪ ಕುಡೀರಿ. ಅದಾದ ನಂತರ ಸಿಂಪಲ್ ಆಗಿ ನಿಮ್ಮ ದೇವ್ರ ಕಾರ್ಯ ನೀವೆಲ್ಲ ಮಾಡ್ಕೊಂಡು ಹೋಗಿ. ಸ್ವಲ್ಪ ನೀರನ್ನು ನೈಟ್ ಇನ್ನೊಂದು ಬಾಟಲ್ನಲ್ಲಿರೋ ಬೇರೆ ಬಾಟಲ್ ತುಂಬಿ, ಮೇಲೆ ಚಂದ್ರಮ, ನೀವು ಟೆರೆಸ್ ಇದೆ ಟೆರೆಸ್ಸು, ಕಂಪೌಂಡ್ ಇದೆ ಕಂಪೌಂಡು, ಮನೆ ಹೊರಗೆ ಇಲ್ಲ ಕಿಟಕಿ ಇದ್ರೆ ಕಿಟಕಿ, ಅಲ್ಲೇ ಇಡಿ.
ಒಂದು ಚರಿಗೆ ಇಟ್ಟರು ಪರವಾಗಿಲ್ಲ, ಚಂದ್ರನ ಬೆಳಕು ಅಥವಾ ಚಂದ್ರನ ಛಾಯೆ, ಚಂದ್ರನ ಕಿರಣ ಅದ್ರಲ್ಲಿ ಹೋಗ್ತಾ ಇದೆ. ಅದ್ಭುತವಾದ ರಿಸಲ್ಟ್ ಕಾಣ್ತೀರಾ? ಇದನ್ನು ಮಾಡಿ ನೋಡಿ. ನೀವು ರಿಸಲ್ಟ್ ಮುಂದಿನ ತಿಂಗಳ ಮತ್ತೊಂದು ಅಫರ್ಮೇಷನ್ ಜೊತೆ ಬರುವಾಗ ಈ ಹಳೆ ಅಫರ್ಮೇಷನ್ ಬುಕ್ನ ಬರೆದಿಟ್ಕೊಳ್ಳಿ. ಯಾವುದಾಗಿದೆ ಯಾವುದಾಗಿಲ್ಲ ನೀವೇ ಥಿಂಕ್ ಮಾಡಿ ಟಿಕ್ ಮಾಡ್ಕೊಳ್ಳಿ. ಓಕೆ. ಹಾಗೆ ನನ್ನ ಕೈಲಿರೋ ಇವೆಲ್ಲ ನೋಡಿ, ಇದು ನಮ್ಮ ರಾಶಿ ಅಥವಾ ನಮ್ಮ ನಮರಾಲಜಿ ಪ್ರಕಾರ ನಮ್ಮ ಏನು ನೆಗೆಟಿವ್ ಅಥವಾ ಪಾಸಿಟಿವ್ ಇದೆ ಅದಕ್ಕೋಸ್ಕರ ಯೂಸ್ ಮಾಡ್ತೀವಿ. ಯಾರಿಗಾದರೂ ಇಷ್ಟ ಇದ್ದರೆ ಕಾಂಟ್ಯಾಕ್ಟ್ ಮಾಡಿ, ನಿಮ್ಮ ಡೇಟ್ ಆಫ್ ಬರ್ತ್ ಕಳಿಸಿ. ಹಾಗೆ ನಿಮ್ಮ ಡೇಟ್ ಆಫ್ ಬರ್ತ್ ಅಂದಾಜು ಮಾಡಿ ನಿಮ್ಗೆ ಯಾವುದು ರೆಮಿಡಿ ಮಾಡಿದ್ರೆ ಸೂಕ್ತ, ಯಾವ ಪ್ರಾಬ್ಲಮ್ ಇದೆ, ಅದಕ್ಕೆ ಏನು ನೀವು ಧರಿಸ್ಬೇಕು ಅಂತ ಹೇಳಿ ತಿಳಿಸ್ಕೊಡ್ತೀನಿ. ಥ್ಯಾಂಕ್ ಯು. ನಮಸ್ತೆ. ಶುಭವಾಗಲಿ ಎಲ್ಲರಿಗೂ.